ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ರಾಘವ್. ನಾನು ಮಾಡೋ ಕಂಟೆಂಟ್ ನಿಮ್ಗೆ ಇಷ್ಟ ಆದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಇವತ್ತು ಬಹುನಿರೀಕ್ಷಿತ ಸಿನಿಮಾ ಆದಂತ ನಮ್ಮ ರಾಮಾಯಣ, ನಮಿತ್ ಮಲ್ಹೋತ್ರಾ ಹಾಗೆ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರು ಜೊತೆಗೂಡಿ ನಿರ್ಮಿಸ್ತಾ ಇರೋಂತ ಮೂವಿ, ಬಹುನಿರೀಕ್ಷಿತ ಮೂವಿ ರಾಮಾಯಣದ ಒಂದು ಫಸ್ಟ್ ಲುಕ್ಸ್ ಅಥವಾ ಫಸ್ಟ್ ಗ್ಲಿಂಪ್ಸ್ ಬಿಡುಗಡೆ ಆಗಿದೆ. ಸೊ ಅದು ಹೇಗಿದೆ ಅಂತ ಹೇಳಿ ನೋಡೋಣ. ಅದ್ರ ಬಗ್ಗೆ ಒಂದು ರಿಯಾಕ್ಷನ್ ವಿಡಿಯೋ ಮಾಡ್ತಾ ಇದ್ದೀನಿ. ನಿಮ್ಗೆ ಇಷ್ಟ ಆದ್ರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ, ಜಾಸ್ತಿ ವೆಯ್ಟ್ ಮಾಡದೆ ರಾಮ ಗ್ಲಿಂಪ್ಸ್ ನ ನೋಡೋಣ. ಸೊ ನನ್ಗನ್ಸೋ ಪ್ರಕಾರ ರಾಕ್ಷಸರು ಜನಗಳ ಮೇಲೆ ದಾಳಿ ಮಾಡ್ತಾ ಇರೋಂಥ ಒಂದು ಸಿಚುವೇಶನ್ ಇದೆ ಇದು. ಹಿ ಈಸ್ ಆಲ್ವೇಸ್ ದ ಆನ್ಸರ್. ಸೂಪರ್ ಶಾಟ್ ಇದು. ವಿಜುವಲ್ಸ್ ಮಾತ್ರ ಸಕ್ಕತ್ತಾಗಿದೆ ಅಂತಾನೆ ಹೇಳ್ತೀನಿ. ಈ ಸೀನು ಅಗೈನ್ ರಾಕ್ಷಸರು ಮೇ ಬಿ ನಮ್ಮ ಋಷಿಗಳು ವನಗಳ ಮೇಲೆ ದಾಳಿ ಮಾಡಿದಾಗ ರಾಮ ಹೋಗಿ ಆ ರಾಕ್ಷಸನ ಸಾಯಿಸೋ ಒಂದು ಪ್ರಸಂಗಗಳು ಬರುತ್ತಲ್ಲ, ಆ ಸೀನ್ ಇರುತ್ತೆ ನನ್ನ ಪ್ರಕಾರ. ನೋಡೋಣ ಮೂವಿ ರಿಲೀಸ್ ಆದ್ಮೇಲೆ. ಇದಂತೂ ಒನ್ ಆಫ್ ದಿ ಬ್ಯೂಟಿಫುಲ್ ಶಾಟ್ ಆಗುತ್ತೆ ಅಂತ ಹೇಳ್ತೀನಿ. ತುಂಬಾ ಚೆನ್ನಾಗಿ ಬಂದಿದೆ. ಸೆಟ್ ಎಲ್ಲ ತುಂಬಾ ರಿಯಲಿಸ್ಟಿಕ್ ಆಗಿ ಕಾಣ್ತದೆ. ಈ ಸೀನ್ ನೋಡಿದ್ರೆ ರಾಮ ಕಾಡಿಗೆ ಹೋಗ್ತಾ ಇದ್ದಾನೆ. ಅದು ಫುಲ್ ಸಿನಾರಿಯೋನ ಅವರು ನೈಟ್ ಟೈಮಲ್ಲಿ ಶೂಟ್ ಮಾಡಿರ್ತಾರ ಅನಿಸ್ತಾ ಇದೆ. ಸೊ ಇದು ಬೆಸ್ಟ್ ಅಂತಾನೆ ಹೇಳ್ತೀನಿ. ವಾವ್, ವಾಟ್ ಐ ಲುಕ್. Finally, we are watching Rama first look. Maybe chorus ಬಂದು ಹರಿಹರನ್ ಅವ್ರದ್ದಿರ್ಬೋದು. ರಾವಣನ ತೋರಿಸ್ತಾ ಇಲ್ಲ. ಮೇ ಬಿ ರಾವಣ ನೆಕ್ಸ್ಟ್ ಬರ್ಬೋದು ಅನ್ಸುತ್ತೆ. ಗುರು, ನಾನು ಕಾಯ್ತಾ ಇದ್ದೆ ಇದಕ್ಕೆ, ರಾವಣ ನೋಡೋದಕ್ಕೋಸ್ಕರನೇ ಕಾಯ್ತಾ ಇದ್ದೆ. ಇಲ್ಲಿಂದ ಅವರ ಸ್ಟಾರ್ಟ್ ಆಗೋದು ಅಂತಾನೆ ಹೇಳ್ತೀನಿ. ವಿಜುವಲ್ಸ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ. ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಸೊ ಈ ಸೀನು ಮೇ ಬಿ ಇದು ಕುಬೇರನ ಆಸ್ಥಾನ ಇರುತ್ತೆ. ರಾವಣ ಕುಬೇರನ ಸೋಲಿಸಿ ಏನು ಪುಷ್ಪಕ ವಿಮಾನನ ತಗೊಂಡು ಹೋಗ್ತಾ ಇದ್ದೇನೆ, ಆ ಸೀನ್ ಇರ್ಬೋದು ಇದು. ನೋಡೋಣ. ನೆಕ್ಸ್ಟ್ ಲೆವೆಲ್ ಇದೆ ಅಂತ. ಫಿಲ್ಮ್ಡ್ ಫಾರ್ ಐಮ್ಯಾಕ್ಸ್. ಸೊ ಸ್ನೇಹಿತರೆ, ಇದು ಇವತ್ತಿನ ರಿಯಾಕ್ಷನ್ ವಿಡಿಯೋ. ಇದರಲ್ಲಿ ಬೇರೆ ರಿವ್ಯೂ ಮಾಡೋ ಅಂಥ ಕಂಟೆಂಟ್ ಏನೂ ನಮಗೆ ಸಿಕ್ಕಿಲ್ಲ. ಯಾಕೆಂತಂದರೆ ಈ ವಿಡಿಯೋ ಏನು ಬಿಟ್ಟಿದ್ದಾರೆ, ಈ ವಿಡಿಯೋ ಬಂದು ಜಸ್ಟ್ ರಾಮನ ಎಮೋಷನ್ನ ತೋರಿಸಿದಾರೆ ಅಷ್ಟೇ. ಸೊ ಇದರಲ್ಲಿ ಏನು ಅಂತ ಆ್ಯಕ್ಷನ್ ಆಗಲಿ ಬೇರೆ ತುಂಬ ವಿಜುವಲಿ ಸ್ಪೆಕ್ಟಾಕ್ಯುಲರ್ ಆಗಿ ಏನು ತೋರಿಸಿಲ್ಲ. ಕೆಲವೊಂದು ವಿಜುವಲ್ಸ್ ತುಂಬ ಚೆನ್ನಾಗಿದೆ. ಸೊ ಇಲ್ಲೇನು ಬಿಟ್ಕೊಡ್ತಾ ಇಲ್ಲ. ಪರ್ಸ್ನಲಿ ನನಗೆ ಆದಿಪುರುಷ್ ನೋಡಿ ರಾಮಾಯಣ ಅನ್ನೋ ಕಾನ್ಸೆಪ್ಟ್ಗೆ ಹೋಗೋದಕ್ಕೆ ಇಷ್ಟ ಆಗ್ತಿರ್ಲಿಲ್ಲ. ಬಟ್ ಅದು ಕಂಪೇರ್ ಮಾಡಿದ್ರೆ ಇದು ಬೆಟರ್ ಆಗಿದೆ.
ಬಟ್ ಇನ್ನು ನೆಕ್ಸ್ಟ್ ಒಂದು ಟೀಸರು ಅಥವಾ ಟ್ರೈಲರು ಬಿಟ್ಟಾಗ ಕಂಪ್ಲೀಟ್ ಗ್ಲಿಮ್ಸ್ನ ನಾವು ನೋಡೋಕೆ ಸಿಗುತ್ತೆ. ಅಂದರೆ ಆ್ಯಕ್ಷನ್ ಸೀಕ್ವೆನ್ಸ್ ಹೆಂಗೆ ಮಾಡಿರ್ತಾರೆ ಅದೆಲ್ಲ ನಮಗೆ ನೋಡೋಕೆ ಸಿಗುತ್ತೆ. 4,000 ಬಜೆಟ್ ಅಂತ ಅಂದಾಗ ಎಕ್ಸ್ಪೆಕ್ಟೇಷನ್ಸ್ ತುಂಬಾ ಇರುತ್ತೆ. ಆ ಎಕ್ಸ್ಪೆಕ್ಟೇಷನ್ನ ಇದು ಕೆಲವೊಂದು ಸೀನ್ಸಲ್ಲಿ ರೀಚ್ ಆಗಿಲ್ಲ ಅಂತ ಹೇಳ್ತೀನಿ. ನಿಮ್ಗೆ ಎಲ್ಲಿ ಅಂತಂದರೆ ಕೆಲವೊಂದರಲ್ಲಿ ಆ ಬಿಗ್ ಜೈಂಟ್ಸ್ ಅಂದರೆ ರಾಕ್ಷಸರು ಏನು ತೋರಿಸಿದ್ರು 2 ಸೀನ್ನಲ್ಲಿ, ಆ ರಾಕ್ಷಸರು ಅಷ್ಟೊಂದು ಇಂಟೆನ್ಸಿವ್ ಆಗಿಲ್ಲ ಅಂತ ಅನಿಸ್ತಾ ಇತ್ತು ನನಗೆ. VFX ಅಷ್ಟೊಂದು ಚೆನ್ನಾಗಿ ಸೆಟ್ ಆಗಿಲ್ಲ ಅಂತ. ಅದು ಅಲ್ಲದೆ 8 ಸಾರಿ ಆಸ್ಕರ್ ಅವಾರ್ಡ್ನ ಗೆದ್ದಿರೋ ಅಂಥ ಕಂಪನಿ ನಮಿತ್ ಮಲ್ಹೋತ್ರಾ ಅವರ ಕಂಪನಿ ಡಿನೆಗಿದು. ಸೊ ಬಟ್ ನನಗಂತೂ ಅಷ್ಟು ಅಪ್ ಟು ದ ಮಾರ್ಕ್ ಅಂತ ಅನಿಸ್ತಾ ಇಲ್ಲ. ಇನ್ನೂ ಬೆಟರ್ ಆಗಿ ಬಿಡ್ಬೋದಾಗಿತ್ತು ಅಂತ ಅನಿಸ್ತಾ ಇದೆ. ನೋಡಬೇಕು ನೆಕ್ಸ್ಟ್ ಬರೋ ಗ್ಲಿಮ್ಸಲ್ಲಿ ಅಥವಾ ಟೀಸರಲ್ಲೋ ಟ್ರೈಲರಲ್ಲೋ ಚೆನ್ನಾಗಿ ಬಿಡ್ತಾರೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ಟೋಟಲಿ ನನಗೆ ಯಶ್ ಬಾಸ್ನ ನೋಡಬೇಕು ಅಂತ ಅನಿಸ್ತಾ ಇತ್ತು. ಆದರೆ ಅವ್ರು ಜಸ್ಟ್ ಬ್ಯಾಕ್ ಶಾಟ್ನ ಒಂದು ಕೊಟ್ಟು ವಿಡಿಯೋನ ಎಂಡ್ ಮಾಡಿದ್ದಾರೆ. ಸೊ ನನ್ನ ಪ್ರಕಾರ ಆಮೇಲೆ ಇನ್ನೊಂದು ಸೀನಲ್ಲಿ ನೀವು ನೋಡ್ಬೋದು, ರಾಮ ಬರ್ತಾ ಇರ್ತಾರೆ, ಆ ಸುಂಟ್ರ ಗಾಳಿ ಎಲ್ಲ ಬರ್ತಾ ಇರುತ್ತೆ. ತುಂಬಾ ಅದು ಗಾಳಿ ಅಲ್ಲ, ಸುಂಟ್ರ ಗಾಳಿ, ಅದು ಬಿರುಗಾಳಿ ಅಂತಲೇ ಹೇಳ್ಬೋದು. ಅವ್ರದ್ದೊಂದು ಕೂದಲು ಕೂಡ ಅಲ್ಲಾಡಲ್ಲ ಅಲ್ಲಿ, ಆ ಥರ ನಾರ್ಮಲ್ ಆಗಿರುತ್ತೆ. ಸೊ ಅದು ಸ್ವಲ್ಪ ಅದ್ರ ಬಗ್ಗೆ ಕೇರ್ ಮಾಡಬೇಕಿತ್ತೇನೋ ಅನಿಸುತ್ತೆ ನನಗೆ. ಸೊ ಅದೊಂದು ಸ್ವಲ್ಪ ಫನ್ನಿ ಅನಿಸ್ತು ನನಗೆ. ಅದು ಬಿಟ್ಟರೆ ಇನ್ನೇನಿಲ್ಲ. ಆಮೇಲೆ ಆ ರಾಕ್ಷಸರು ಶಾರ್ಟ್ಸ್ ಆಗಲೇ ಹೇಳ್ದಂಗೆ ಅವೆರಡು ಸೊ ಅಷ್ಟೊಂದು ಇಂಟೆನ್ಸಿವ್ ಆಗಿಲ್ಲ ಅಂತ ಹೇಳ್ತೀನಿ. ಅದು ಬಿಟ್ಟರೆ ಓವರಾಲ್ ಚೆನ್ನಾಗಿದೆ. ಇನ್ನು ಲಕ್ಷ್ಮಣ ಮತ್ತು ಸೀರಾ ಅಲಾಂಗ್ ವಿತ್ ದೆಮ್ ತೋರಿಸಿದ್ದಾರೆ, ರಾಮನ ಜೊತೆ ತೋರಿಸಿದ್ದಾರೆ. ಆದರೆ ಅವ್ರ ಫೇಸ್ನ ಎಲ್ಲೂ ರಿವೀಲ್ ಮಾಡಿಲ್ಲ. ಸೊ ಮೇ ಬಿ ಅಪ್ಕಮಿಂಗ್ ವೀಡಿಯೋಸಲ್ಲಿ ನೋಡ್ಬೋದು ನಾವು ಅವ್ರನ್ನ. ಸೊ ನೋಡೋಣ, ವೆಯ್ಟ್ ಮಾಡೋಣ. ಹನುಮಾನ್ ಜಯಂತಿ ದಿವಸ ಆ್ಯಕ್ಚುಲಿ ಆಂಜನೇಯನ ತೋರಿಸ್ಬೇಕಾಗಿತ್ತು, ಬಟ್ ಸನ್ನಿ ಡಿಯೋಲ್ ಅವರು ಬೇರೆ ಯಾವುದೋ ಮೂವಿನಲ್ಲಿ ಬ್ಯುಸಿ ಇರೋದ್ರಿಂದ ಅವ್ರದ್ದು ಕೆಲವೊಂದು ಪೋರ್ಷನ್ ಬಾಕಿ ಇದೆಯಂತೆ. ಸೊ ಅದಕ್ಕೆ ಹನುಮಾನ್ ಜಯಂತಿ ದಿನ ರಾಮನ ಗ್ಲಿಮ್ಸ್ನ ತೋರಿಸ್ತಾ ಇದ್ದಾರೆ. ಸೊ ಬೆಟರ್, ಆಲ್ರೆಡಿ ಪ್ರಮೋಷನ್ನ ಸ್ಟಾರ್ಟ್ ಮಾಡ್ಕೊಂಡಿರೋದು ಒಂದು ಒಳ್ಳೆ ವಿಷಯ ಅಂತ ಹೇಳ್ತೀನಿ. ಯಶ್ ಬಾಸ್ದು ಒಂದು ನೆಕ್ಸ್ಟ್ ಬರೋ ವೀಡಿಯೋದಲ್ಲಿ 100% ಯಶ್ ಬಾಸ್ ಫೇಸ್ ಆಫ್ ಮಾಡ್ತಾರೆ. ಸೊ ಅದಕ್ಕೋಸ್ಕರ ನಾನಂತೂ ತುಂಬ ಎಕ್ಸೈಟಿಂಗ್ ಆಗಿದ್ದೀನಿ. ಸೊ ನನ್ನ ಪ್ರಕಾರ ಈ ರಾಮನ ಲುಕ್ಕಿಗಿನ್ನ 100% ರಾವಣನ ಲುಕ್ಕು ತುಂಬಾ ಜನಗಳಿಗೆ ಕ್ಯೂರಿಯಾಸಿಟಿ ಹುಟ್ಟಿಸಿದೆ. ಆ ಲುಕ್ ಬಂದ ಮೇಲೆ ಇನ್ನೂ ಹೈಪ್ ಜಾಸ್ತಿ ಆಗುತ್ತೆ ಅಂತಲೇ ಹೇಳ್ತೀನಿ ನಾನು. ಸೊ ಸ್ನೇಹಿತರೆ, ಇದಿಷ್ಟು ಈ ಮೂವಿ ಬಗ್ಗೆ ನನ್ನ ಒಂದು ರಿಯಾಕ್ಷನ್ ವಿಡಿಯೋ ಪ್ಲಸ್ ರಿವ್ಯೂ, ನನಗೆ ಅನಿಸಿದ ಮಾತು ನಾನು ಆಡ್ತಾಯಿದ್ದೀನಿ. ಸೊ ನಾನು ಮಾಡೋ ಕಂಟೆಂಟ್ ನಿಮಗೆ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಚಾನಲ್ ಹೆಸರು ರಾಘವ್ ಟಾಕ್ಸ್ ಅಂತೇಳಿ. ಸೊ ಏನಾದರೂ ಹೇಳಬೇಕು ಅನಿಸಿದ್ರೆ ಕಮೆಂಟಲ್ಲಿ ಹೇಳಿ. ಯಶ್ ಬಾಸ್ ಅವರ ಬ್ಯಾಕ್ ಶಾಟ್ ನೋಡಿ ನಿಮ್ಗೆ ಹೇಗೆ ಅನ್ನಿಸ್ತು ಸೊ ಕಮೆಂಟ್ ಮಾಡಿ. ಟಾಕ್ಸಿಗೋಸ್ಕರ ನಾವು ವೆಯ್ಟ್ ಮಾಡ್ತಾಯಿದ್ವಿ. ನೆಕ್ಸ್ಟ್ ಏನಾದರೂ ಟಾಕ್ಸಿಕ್ ಕಡೆಯಿಂದ ಒಂದು ಕಂಟೆಂಟ್ ಬಂತಂದರೆ 100% ಒಂದು ವೀಡಿಯೋ ಮಾಡಿ ಹಾಕ್ತೀನಿ. ದಯವಿಟ್ಟು ಸಪೋರ್ಟ್ ಮಾಡಿ. ಬೈ ಬೈ, ಟೇಕ್ ಕೇರ್.